ಈ ನಮ್ಮ ಕರ್ನಾಟಕದ ಉತ್ತರದ ಭಾಗವನ್ನ ತೆಲಂಗಾಣದ ರೀತಿಯಾಗಿ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ರಾಜ್ಯ ಅಂತ ಘೋಷಣೆಯನ್ನ ಮಾಡ್ಬಿಡಿ ರಾಜಕಾರಣಿಗಳ. ಸುಮ್ಮನೆ ಯಾಕೆ ಈ ಗೋಜ್ಲು ಗೊಂದಲಗಳು ಇವೆಲ್ಲ? ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ರಾಜ್ಯ ಅಂತ ಘೋಷಣೆಯನ್ನ ಮಾಡಿದ್ಮೇಲಾದ್ರೂ ಆ ಭಾಗದ ಜನರು ಅಭಿವೃದ್ಧಿಯನ್ನ ಕಾಣಬಹುದು, ಉದ್ಧಾರನಾದ್ರೂ ಆಗ್ಬೋದು. ಕೋಪ ಬರ್ತಾ ಇರ್ಬೇಕಲ್ವಾ? ಒಂದಷ್ಟು ಜನರಿಗೆ ಈಗಾಗ್ಲೇನೆ ತುಂಬಾ ತುಂಬಾ ಕೋಪ ಬಂದಿರಬೇಕು. ನೋಡು ಶೆಟ್ಟಿ ಕರ್ನಾಟಕವನ್ನೇ ಒಡೆಯುವಂತಹ ಮಾತುಗಳನ್ನ ಆಡ್ತಾ ಇದ್ದಾನೆ ಅಂತೆಲ್ಲ. ನಿಮಗ್ ಕೋಪ ಬರ್ಲಿ ಅಂತಾನೆ ಈ ಮಾತುಗಳನ್ನ ಹೇಳ್ತಾ ಇರೋದು. ನಿಮ್ಗಳಿಗೆ ಕೋಪ ಬರಬೇಕು. ನಾನು ಸಹ ಪ್ರತಿ ಬಾರಿ ನೋಡ್ತಾನೆ ಇರ್ತೀನಿ. ನಮ್ಮ ದೇಶದ ಉತ್ತರ ಭಾಗದ ಬಡತನದ ಬಗ್ಗೆ, ಅಲ್ಲಿನ ಜನರ ಸಮಸ್ಯೆಯ ಬಗ್ಗೆ, ಅಲ್ಲಿನ ಶಿಕ್ಷಣದ ವ್ಯವಸ್ಥೆಗಳ ಬಗ್ಗೆ, ನಮ್ಮ ದೇಶದ ಉತ್ತರ ಭಾಗದಿಂದ ದಕ್ಷಿಣದ ಕಡೆಗೆ ಅಲ್ಲಿನ ಯುವಕರು ಕೆಲಸಕ್ಕಾಗಿ ವಲಸೆ ಬರ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮನಸ್ಸೋ ಇಚ್ಛೆ ಮಾತನಾಡುತ್ತಾ ಟೀಕೆಗಳನ್ನ ಮಾಡುವಂತಹ ನಮ್ಮವರು, ಇಲ್ಲಿ ನಮ್ಮ ರಾಜಕಾರಣಿಗಳು ಅದ್ಯಾಕೋ ಗೊತ್ತಿಲ್ವಲ್ಲ. ನಮ್ಮದೇ ರಾಜ್ಯದ ಉತ್ತರ ಭಾಗದ ಜನರ ಸಮಸ್ಯೆಗಳ ಬಗ್ಗೆ, ಅಲ್ಲಿನ ಬಡತನದ ಬಗ್ಗೆ, ಅಲ್ಲಿನ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ, ಅಲ್ಲಿನ ಅಭಿವೃದ್ಧಿಗಳ ಬಗ್ಗೆ, ನಮ್ಮ ರಾಜ್ಯದ ಉತ್ತರ ಭಾಗದಿಂದ ಯುವಕರು ಕೆಲಸಕ್ಕಾಗಿ ಯಾಕೆ ಬೆಂಗಳೂರಿಗೆ ಬರ್ತಾರೆ, ಇಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವುಗಳ ಬಗ್ಗೆ ಮಾತನಾಡೋದೇ ಇಲ್ಲ, ಅವುಗಳ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ. ಯಾಕೆ ನಮ್ಮ ರಾಜಕಾರಣಿಗಳು ತುಟಿ ಬಿಚ್ಚೋದಿಲ್ಲ ಇಂತಹ ವಿಚಾರಗಳು ಬಂದಾಗ? ನಮ್ಮ ದೇಶದ ಉತ್ತರ ಭಾಗದ ಬಗ್ಗೆ ಮಾತನಾಡುವಂತಹ ರಾಜಕಾರಣಿಗಳು ಅದೇ ನಮ್ಮ ರಾಜ್ಯದ ಉತ್ತರ ಭಾಗದ ಬಗ್ಗೆ ತುಟಿನೇ ಬಿಚ್ಚೋದಿಲ್ಲ. ಯಾಕೆ ತುಟಿ ಬಿಚ್ಚೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸತ್ಯವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಉತ್ತರ ಭಾಗದ ಜನರು. ಈ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಏನಾದ್ರೂ ಸಮಸ್ಯೆಗಳಾದ್ರೆ, ರೈತರ ಸಮಸ್ಯೆಗಳಾದ್ರೆ, ನೀರಿನ ಸಮಸ್ಯೆಗಳಾದ್ರೆ, ಅಥವಾ ರಾಜಕೀಯವಾಗಿ ಏನೇ ಸಮಸ್ಯೆಗಳಾದ್ರೂ ಅದು ನಮ್ಮ ರಾಜ್ಯದ ಸಮಸ್ಯೆಯಾಗಿ ಕಾಣಿಸುತ್ತೆ. ಅರ್ಥ ಆಗ್ತಿದ್ಯಾ? ನಮ್ಮ ರಾಜ್ಯದ ಸಮಸ್ಯೆಯಾಗಿ ಕಾಣಿಸುತ್ತೆ. ನಮ್ಮ ರಾಜ್ಯದ ಉತ್ತರದ ಭಾಗದಲ್ಲಿ ಏನೇ ಸಮಸ್ಯೆಗಳಾಗ್ಲಿ, ನಿಮ್ಗಳಿಗೆ ನಿಮ್ಮ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಭಾಷೆಯ ಸಮಸ್ಯೆ ಆಗಿರ್ಬೋದು, ಏನೇ ಸಮಸ್ಯೆಗಳಾದ್ರೂ ಅದು ಇಡೀ ಕರ್ನಾಟಕದ ಸಮಸ್ಯೆಯಾಗಿ ಕಾಣಿಸೋದಿಲ್ಲ. ಕೇವಲ ದಕ್ಷಿಣ ಭಾಗದ ಸಮಸ್ಯೆಗಳು ಮಾತ್ರ ಇಡೀ ಕರ್ನಾಟಕದ ಸಮಸ್ಯೆಯಾಗಿ ಕಾಣಿಸ್ತವೆ. ಉತ್ತರ ಭಾಗದ ಸಮಸ್ಯೆಗಳು ರಾಜ್ಯದ ಸಮಸ್ಯೆಗಳ ರೀತಿಯಾಗಿ ಕಾಣೋದೇ ಇಲ್ಲ. ನಾನು ಪ್ರತಿ ಬಾರಿ ನೋಡ್ತಾನೆ ಇರ್ತೀನಿ. ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗ್ಲೂ ಸಾವಿರಾರು ಕೋಟಿ ಅನುದಾನಗಳನ್ನ ನಿಮ್ಮ ಭಾಗದ ಜನರಿಗಾಗಿ, ಆ ಕಡೆ ಅಭಿವೃದ್ಧಿಗಾಗಿ ಅಂತ ಅಂದ್ಬಿಟ್ಟು ಬಿಡುಗಡೆ ಮಾಡ್ತಾ ಇರ್ತಾರೆ. ಏನಾಯ್ತು? ಸಾವಿರಾರು ಕೋಟಿ ಹಣವೆಲ್ಲ ರಾಜಕಾರಣಿ ಜೋಬ್ಗೆ ಹೋಗ್ತಾ ಏನ್ ಮಾಡ್ಕೊಂಡ್ರು? ನೀವು ಆ ಭಾಗದ ಜನರು ಯಾಕೆ ಪ್ರಶ್ನೆಯನ್ನೇ ಮಾಡೋದಿಲ್ಲ? ಆ ಕಲಬುರ್ಗಿಗೆ ಬಂದಿದ್ದೆ, ಆ ಬಸ್ ಸ್ಟ್ಯಾಂಡ್ ನೋಡ್ಬಿಟ್ಟು ನಂಗೆ ಅಸಹ್ಯ ಬಂದ್ಬಿಡ್ತು. ತುತು ಇಂಥ ಜಾಗದಲ್ಲ ನಾನು ಹೊರಗಡೆ ಹೋಗೋದಕ್ಕಾಗ್ಲಿಲ್ಲ ನನಗೆ, ಹಾಗಾಗಿ ಹೋಗ್ಬಿಡ್ತು. ಇನ್ನು ಆ ಭಾಗದಲ್ಲಿ, ಹಾವೇರಿ ಭಾಗದಲ್ಲೆಲ್ಲ ನಾನು ನೋಡಿದ್ದೀನಿ, ಓಡಾಡಿದ್ದೀನಿ. ಸ್ಕೂಲ್ ಇರುತ್ತೆ, ಸ್ಕೂಲ್ನಲ್ಲಿ ಟಾಯ್ಲೆಟ್ ಇರುತ್ತೆ, ಆ ಟಾಯ್ಲೆಟ್ ಬಾಗ್ಲೇ ಇರೋದಿಲ್ಲ. ಇಂತಹ ವ್ಯವಸ್ಥೆಯಲ್ಲಿ ಅಲ್ಲಿನ ಮಕ್ಕಳುಗಳು ಓದ್ತಾ ಇದ್ದಾವೆ, ಅಲ್ಲಿನ ಜನರು ಬದುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರು ಮಾತನಾಡೋದಿಲ್ಲ. ಬಿಡುಗಡೆಯಾದಂತಹ ಸಾವಿರಾರು ಕೋಟಿ ಹಣ ಎಲ್ಲೋಯ್ತು? ಯಾರ ಬಳಿನೂ ಉತ್ತರ ಇರೋದಿಲ್ಲ. ಮುಂದಿನ ಅಧಿವೇಶನ ಯಾವ್ದಾರು ನಡೆದಾಗ ಅಲ್ಲೊಂದು ಬಂದ್ಬಿಡ್ತಾರೆ ಸುಮ್ಮನೆ ಶೋಕಿ ಮಾಡೋದಕ್ಕೆ ಬೆಳಗಾವಿಗೆ. ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ನಾವು ಚರ್ಚೆಯನ್ನ ಮಾಡ್ಬಿಟ್ಟು ಆ ಭಾಗದ ಜನರ ಸಮಸ್ಯೆಗಳನ್ನ ಬಗೆಹರಿಸ್ಬಿಡ್ತೀವಿ ಅಂತ. ಏನ್ ಬಗೆಹರಿಸಿದಾರ ಸಮಸ್ಯೆಗಳನ್ನ? ಅದೇ ಸದನದಲ್ಲಿ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ, ನಮ್ಮ ಭಾಗ ಉದ್ಧಾರ ಆಗಿಲ್ಲ, ನಮ್ಮ ಭಾಗದ ಜನರಿಗೆ ಕೆಲಸ ಇಲ್ಲ, ನಮ್ಮ ಭಾಗದಿಂದ ವಲಸೆ ಹೋಗ್ತಾರೆ ದಕ್ಷಿಣದ ಕಡೆಗೆ, ನಮ್ಗೆ ಅಷ್ಟನ್ನು ದಾನ ಬೇಕು, ಇಷ್ಟನ್ನು ದಾನ ಬೇಕು ಅಂತ. ಮತ್ತೆ ಅಲ್ಲಾಯ್ತು, ಮಾತನಾಡಿದ್ರು, ಕೈ ತೊಳ್ಕೊಂಡ್ರು, ಊಟ ಮಾಡಿದ್ರು, ತಿಂಡಿ ತಿಂದ್ರು, ಮುಗೀತು. 8 ದಿನ 9 ದಿನ ಅಧಿವೇಶನ. ಅವ್ರ ಮನೆಗೆ ಹೋಗಿ ಊಟಕ್ಕೆ ಹೋಗು, ಇವ್ರ ಮನೆಗೆ ಹೋಗಿ ಊಟಕ್ಕೆ ಹೋಗು, ಊಟ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಬರ್ತಾರೆ ಬೆಂಗಳೂರು ಕಡೆಗೆ. ನಿಮ್ಗೇನ್ ಮಾಡ್ತಾರೆ? ನೀವು ಟಿವಿನಲ್ಲಿ ನೋಡ್ಕೊಂಡು ಕೂತಿರ್ಬೇಕಷ್ಟೇನೆ, ಈ ಬಾರಿ ಏನಾದ್ರು ಮಾಡ್ತಾರಾ, ನಮ್ಮ ಭಾಗಕ್ಕೆ ಏನಾದ್ರು ಮಾಡ್ತಾರ ಅಂತ. ಮಾಡ್ತಾರೆ ನಿಮ್ಗಳಿಗೆ. ನೀವುಗಳು ಆ ಭಾಗದ ಜನ ಇದಿರಲ್ಲ, ನೀವುಗಳು ಸರಿ ಇಲ್ಲ. ಮೊದಲು ಆ ರಾಜಕಾರಣಿಗಳು ಬಿಸಾಕುವಂತಹ ಎಂಜಲು ಕಾಸಿನ ಆಸೆಗೆ ತಗೊಂಡೋಗಿ ಓಟ್ಗಳನ್ನ ಮಾರ್ಕೊಳ್ತೀರ. ಎಷ್ಟು ಸಾವಿರಾರು ಕೋಟಿ ಒಡೆಯರಿದ್ದಾರೆ ನಿಮ್ಮ ಭಾಗದಲ್ಲಿ, ಎಷ್ಟೆಷ್ಟು ಕೋಟಿ ಹಣವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನೇ ಗೆಲ್ಲಿಸ್ತಿರ್ತೀರ. ಅಂದ್ರೆ ನೀವು ಎಂಜಲ್ ಕಾಸನ್ನ ತಿನ್ನೋದಕ್ಕೆ ನೀವು ಲಾಯಕ್ ಆಗಿದ್ದೀರಾ ಅನ್ಸ್ಬಿಡುತ್ತೆ. ಅವ್ರು ಗೆದ್ದಂಥವ್ರು ಸಾವಿರಾರು ಕೋಟಿ ಹಣವನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗಳ್ನೇನಾರು ಉದ್ಧಾರ ಮಾಡ್ತಾ ಇದ್ದಾರ? ನಿಮ್ಮನ್ನ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಉತ್ತರ ಭಾಗದ ಆ ಭಾಗದಲ್ಲಿರುವಂತಹ ಜನರನ್ನ ಉದ್ಧಾರ ಮಾಡ್ಬಿಟ್ರೆ, ಅವ್ರಿಗೆ ಒಳ್ಳೆ ಶಿಕ್ಷಣವನ್ನ ಕೊಟ್ಬಿಟ್ರೆ, ಒಳ್ಳೆ ವ್ಯವಸ್ಥೆಯನ್ನ ಮಾಡ್ಕೊಟ್ಬಿಟ್ರೆ, ಆ ಜನ ಮತ್ತೆ ನಮಗೆ ಓಟ್ ಹಾಕೋದಿಲ್ಲ. ಅವುಗಳು ಅಲ್ಲೇ ಬಡತನದಲ್ಲೇ ಇರ್ಲಿ, ಅವುಗಳು ವಿದ್ಯೆ ಕಲಿಯೋದು ಬೇಡ, ಅವುಗಳು ಹಂಗೆ ಇರ್ಲಿ, ಹಂಗೆ ಇದ್ರೇನೆ ಓಟ್ಗಳನ್ನ ಹಾಕ್ತಿರ್ತವೆ. ಉದ್ಧಾರ ಮಾಡ್ಬಿಟ್ರೆ ಬೆಳೆದು ಬಿಡ್ತಾರಲ್ಲ, ಅವಾಗ ಬುದ್ಧಿವಂತರಾಗ್ಬಿಡ್ತಾರಲ್ಲ.
ಹಾಗಾಗಿ ನಿಮ್ ಭಾಗಕ್ಕೆ ಏನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ರಾಜಕಾರಣಿಗಳು. ಆ ಗೆದ್ದಂತಹ ರಾಜಕಾರಣಿಗಳು ನೆಕ್ಸ್ಟ್ ಮುಂದಿನ ಬಾರಿ ಬರೋದೇನೆ ನಿಮ್ ಕ್ಷೇತ್ರಗಳಿಗೆ ಮುಂದಿನ ಚುನಾವಣೆಗೆ ಅನ್ಸುತ್ತೆ. ಅಲ್ಲಿ ಗೆಲ್ಲೋದು ಚುನಾವಣೆಯಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರು ಕಡೆಗೆ ಬಂದ್ಬಿಡೋದು. ಆಹಾ ತುಂಬಾ ಚೆನ್ನಾಗಿದೆ, ವೋಟ್ ಹಾಕಕ್ ಮಾತ್ರ ಆ ಭಾಗದ ಜನ ಬೇಕು, ಅಲ್ಲಿನ ಅಭಿವೃದ್ಧಿ ಬೇಡ, ಇಲ್ಲಿ ನಿಮ್ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿನ ಒಳ್ಳೆ ಶಿಕ್ಷಣವನ್ನ ಕೊಡ್ಸೋದು. ವೋಟ್ ಹಾಕ್ತಾನ ಹಾಯ್ಕೊಂಡು ತಿಂತಾ ಇರ್ಲಿ, ನೀವುಗಳು ಮಾತ್ರ ಉದ್ಧಾರ ಆಗ್ತಾ ಇರ್ಬೇಕು. ನೀವು ಆ ಭಾಗದ ಜನ ಇದ್ದೀರಲ್ಲ, ನೀವುಗಳು ಎಲ್ಲಿ ತನಕ ಬದಲಾಗೋದಿಲ್ಲ, ಇಂತಹ ರಾಜಕಾರಣಿಗಳು ನಿಮ್ಮನ್ನಂತೂ ಉದ್ಧಾರವನ್ನ ಮಾಡೋದಿಲ್ಲ. ನಾನೇನಿಲ್ಲಿ ಪ್ರತ್ಯೇಕವಾಗಿ ರಾಜ್ಯವನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇನು ಹೇಳ್ತಾ ಇಲ್ಲ. ಆ ರೀತಿಯಾದಂತಹ ಮನಸ್ಥಿತಿ ನಮ್ಮನ್ನು ಸಹ ಇಲ್ಲ. ಆದ್ರೆ ಏನ್ ಮಾಡೋದು, ನಮ್ಮವ್ರು ಸರಿಯಾಗಿ ಅರ್ಥವನ್ನ ಮಾಡಿಸ್ಬೇಕಲ್ಲ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀವೆಲ್ಲಿ ತನಕ ಬದಲಾಗೋದಿಲ್ವೋ ಅಲ್ಲಿ ತನಕ ನೀವುಗಳು ಉದ್ಧಾರ ಆಗೋದಿಲ್ಲ. ನೋಡಿದೀನಿ ಆ ಭಾಗದಲ್ಲಿ ಆ ಅರ್ಧ ಅಡಿಗೊಂದೊಂದು ಪಾನ್ ಅಂಗಡಿಗಳಿದಾವೆ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಡ್ರಿಂಕ್ ಸಿಗುತ್ತೆ. ಹಾಕೊಂಡು ಉಕ್ಕೊಂಡು ಇಷ್ಟ ಬಂದಂಗೆ ಹೆಂಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಆ ಭಾಗದ ಯುವಕರುಗಳು ಅದೇನು ಆ ಸೋಷಿಯಲ್ ಮೀಡಿಯಾದಲ್ಲಿರೋಂಥವು ಅಲ್ಲಿನ ಸಮಸ್ಯೆಗಳ ಬಗ್ಗೆ ತೋರ್ಸೋದೇ ಇಲ್ಲ. ಅವ್ಯಾವ್ಯಾವೋ ತರ್ತರ್ಲೆ ಕಾಮಿಡಿ ಮಾಡ್ಕೊಂಡು ಅವ್ಯಾವ್ಯಾವೋ ವಿಡಿಯೋಗಳು ಮಾಡ್ಕೊಂಡು ಕೂತ್ಕೊಳ್ತೇವೆ. ಏನ್ ಬಂದಿದೆ ಆ ಕಡೆ ಇರುವಂತಹ ಯುವ ಜನತೆಗೆ? ನಿಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ತೋರ್ಸೋದಕ್ಕಾಗೋದಿಲ್ವಾ ಸೋಷಿಯಲ್ ಮೀಡಿಯಾಗಳಲ್ಲಿ? ತೋರಿಸ್ಬೇಕಪ್ಪ ನೀವುಗಳು. ನಮ್ಮ ಭಾಗದ ಜನ ನೋಡ್ತಾರೆ, ಅವಾಗ್ಲಾರು ತಿಳ್ಕೊಳ್ತಾರೆ, ಊನಪ್ಪ ಆ ಕಡೆ ತುಂಬಾ ಸಮಸ್ಯೆ ಇದೆ ಅಂತ. ನಿಮ್ ಭಾಗದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನೀವುಗಳನ್ನ ಹೇಳ್ಕೊಳ್ಳೋದಿಲ್ವಲ್ಲ. ನೀವುಗಳು ಹೇಳ್ಕೊಳ್ದೆ ಹೋದ್ರೆ ಇನ್ಯಾರು ಗೊತ್ತಾಗುತ್ತೆ? ಅವ್ಯಾವ್ಯಾವೋ ವಿಡಿಯೋಗಳು ಮಾಡ್ಕೊಂಡು ಕೂತ್ಕೊಳ್ತಾವ ಒಳ್ಳೆ ತರ್ತರ್ಲೆ ರೀತಿಯಾಗಿ. ನಿಮ್ಮ ಭಾಗದಲ್ಲಿರುವಂತಹ ಸಮಸ್ಯೆಯನ್ನ ರಾಜ್ಯದ ಜನರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಹಾಗೆ ಇತ್ತು ಅಂದ್ರೆ ಆಗೋದಿಲ್ಲ. ಇನ್ನ ಆ ಭಾಗದಲ್ಲಿರುವಂತಹ ರಾಜಕಾರಣಿಗಳನ್ನ ಸರಿಯಾಗಿ ಬಂದ್ಬಿಡುತ್ತೆ ಬಾಯಿಗೆ. ಇನ್ನು ಅದು ಎಷ್ಟು ವರ್ಷ ಅಂತ ಅಂದ್ಬಿಟ್ಟು ರಾಜಕೀಯವನ್ನ ಮಾಡ್ತೀರಾ? ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ಸಮಯ ಅನ್ನೋದು ಬರುತ್ತೆ, ಅವಾಗ ಆ ಜನನೇ ನಿಮ್ಗೆ ತಗೊಂಡು ಒಡೆದು ಬುದ್ಧಿನ ಕಲಿಸ್ತಾರೆ. ದಯಮಾಡಿ ಮುಂದಿನ ಚುನಾವಣೆಗಳಲ್ಲಿ ನಾನು ಇದೇ ಪಕ್ಷಕ್ಕೆ ನಾನು ಮತವನ್ನ ನೀಡಿ ಅಂತ ಹೇಳ್ತಾ ಇಲ್ಲ. ಯಾರು ಉದ್ಧಾರವನ್ನ ಮಾಡ್ತಾರೋ ನಿಮ್ಮನ್ನ ಅಂತಹ ರಾಜಕಾರಣಿಗಳನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಿ. ಹಾಗೇನೆ ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಅಂತೆಲ್ಲ ಚುನಾವಣೆಗಳು ಬಂದಾಗ ಒಳ್ಳೆ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ಳಿ. ಅವನ್ ಬಿಟ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಚಿಲ್ಲರೆ ಕಾಸುಗೋಸ್ಕರನೋ ಇಲ್ಲ ಪಾಕೆಟ್ ಬಿರಿಯಾನಿಗೋಸ್ಕರನೋ ನಿಮ್ಮ ಮತಗಳನ್ನ ದಯಮಾಡಿ ಮಾರ್ಕೊಳ್ಬೇಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ, ಆ ಭಾಗದ ಜನರಿಗೆ ಕೃಷ್ಣ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.